ನಾನಿವತ್ತು ಶಾವಿಗೆ ಮಾಡ್ತಾಯಿದ್ದೀನಿ, ರಾಗಿ ಶಾವಿಗೆ. ಮುದ್ದೆ ರೆಡಿ ಮಾಡ್ಕೊತೀನಿ ರಾಗಿ ಶಾವಿಗೆಗೆ. ಎರಡು ಬಟ್ಟೆ ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಸ್ವಲ್ಪ ತುಪ್ಪ ಹಾಕ್ತೀನಿ. ನೀರು ಬಿಸಿ ಆಗಲಿ, ಮುದ್ದೆಗೆ ಇಟ್ಟಿದ್ದೀನಿ. ಕಾಯಿ ಹಾಲು ಮಾಡ್ತೀನಿ. ಈಗ ಕಾಯಿ ಹಾಲಿಗೆ ಇಟ್ಟಿದ್ದೀನಿ. ಬೆಲ್ಲ ಸೋಸ್ಕೊತಾ ಇದ್ದೀನಿ. ಬಿಸಿ ಆಗಲಿ. ಕಾಯಿ ತುರಿ ಹಾಕಬೇಕು. ಕಾಯಿ ಹಾಲು ರೆಡಿಯಾಗಿದೆ. ಎರಡು ಕಪ್ ನೀರು ಹಾಕಿದ್ದೆ. 1 ಕಪ್ಪು ಹಿಟ್ಟು ಹಾಕ್ತಾ ಇದ್ದೀನಿ. ಹಿಟ್ಟು ಕುದಿಬೇಕು ಚೆನ್ನಾಗಿ. ಕುದ್ದಿದೆ, ಉಳಿಸ್ತಾ ಇದ್ದೀನಿ. ಮುದ್ದೆ ರೆಡಿಯಾಗಿದೆ. ಈ ಥರ ಬರಬೇಕು, ಗಂಟಿರಬಾರ್ದು ಶಾವಿಗೆ ಹೊತ್ಕೊಳ್ಳೋಕ್ಕೆ. ಆಗಿದೆ ಫ್ರೆಂಡ್. ಈಗ ಶಾವಿಗೆ ಹೊತ್ಕೋಬೇಕು. ನಮ್ಮಲ್ಲಿ ಶಾವಿಗೆ ಒಳ್ಳಿಲ್ಲ, ಚಕ್ಲಿ ಒಳ್ಳಿದೆ. ಚಕ್ಲಿ ಒಳ್ಳಲ್ಲೇ ಒತ್ತೀನಿ. ನೋಡಿ ಫ್ರೆಂಡ್, ಗಂಟು ಬಂದಿಲ್ಲ ಅಂದರೆ ಮುದ್ದೆ ಈ ಥರ ಬರುತ್ತೆ. ಗಂಟು ಬಂದರೆ ಕಟ್ಟಾಗುತ್ತೆ. ಮುದ್ದೆ ನೀಟಾಗಿ ಮಾಡಿಕೊಂಡ್ರೆ ಶಾವಿಗೆ ನೀಟಾಗಿ ಬರುತ್ತೆ. ರಾಗಿ ಶಾವಿಗೆ ನೋಡಿ ಫ್ರೆಂಡ್ ಶಾವಿಗೆ ರೆಡಿಯಾಗಿದೆ. ನಾವು ಇದಕ್ಕೆ ಕಾಯಿ ಹಾಲು, ಹುಚ್ಚೆಳ್ಳು ಪುಡಿ, ಕಡಲೆ ಪುಡಿ ಹಾಕ್ಕೊಂಡು ತಿಂತೀವಿ. ಆದರೆ ನೀವು ಹುರ್ಗಾಳ ಪುಡಿ ಇದ್ದರೂ ಹುರ್ಗಾಳ ಪುಡಿ ಮಾಡ್ಕೋಬೋದು. ನಾನು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಹಾಕ್ಕೊಂಡು ತಿನ್ಕೊಳ್ಳಿ. ಶಾವಿಗೆ ರೆಡಿಯಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.